ಸ್ನೇಹಿತರೆ, ವೃಷಭ ರಾಶಿಯವರಿಗೆ ಹಣ, ಅಧಿಕಾರ, ಶತ್ರುಗಳ ಸೋಲು ಈ ಮೂರು ಕೂಡ ಒಂದೇ ಸಾರಿ ಬರ್ತಾ ಇದೆ. ಎಷ್ಟು ದಿನ ಯಾರು ನಿಮ್ಮನ್ನ ಲೈಟ್ ಆಗಿ ತೆಗೆದುಕೊಂಡಿದ್ರು 2026ರಲ್ಲಿ ಅವರು ನಿಮ್ಮ ಹೆಸರನ್ನ ಕೇಳಿದ್ರೆ ಸಾಕು ಶಾಕ್ ಆಗ್ತಾರೆ. ಹೊಸ ಅವಕಾಶಗಳು ನಿಮ್ ಕಡೆ ಬರ್ತಾ ಇದ್ದು, ಹಣದ ಸಮಸ್ಯೆಗಳು ಎಲ್ಲವೂ ಕೂಡ ಸಾಲ್ವ್ ಆಗುತ್ತೆ. ನೀವು ಮಾತಾಡಿದ್ರೆ ಜನ ಕೇಳೋ ಟೈಮ್ ಶುರುವಾಗ್ತಾ ಇದ್ದು, ನಿಮ್ಮ ವಿರುದ್ಧ ಆಟ ಆಡಿದ ಶತ್ರುಗಳು ತಾವೇ ಸೋಲೋ ಸಮಯ ಇದಾಗಿದೆ. ಹಾಗಾದ್ರೆ ವೃಷಭ ರಾಶಿಯವರಿಗೆ 2026 ಬೆಸ್ಟ್ ಟೈಮಾ? ದೇವ್ರು ಇವರ ಪಕ್ಕದಲ್ಲೇ ಇರ್ತಾನ? ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ವೃಷಭ ರಾಶಿಯವರಾಗಿದ್ರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಯಾರೆಲ್ಲ ಇಷ್ಟು ದಿನ ನಿಮ್ಮನ್ನ ತುಂಬಾ ಲೈಟ್ ಆಗಿ ತೆಗೆದುಕೊಂಡಿದ್ರು, ಹಣ, ಅಧಿಕಾರ, ಶತ್ರುಗಳ ಸೋಲು ಇದೆಲ್ಲವೂ ಕೂಡ ಒಂದೇ ಸಾರಿ ಬಂದು ಅವರನ್ನ ಬೆಚ್ಚಿ ಬೀಳುವಂತೆ ಮಾಡುತ್ತೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ 2026 ಪರಿಹಾರವನ್ನ ಕೊಡ್ಲಿದ್ದು, ಹೊಸ ಅವಕಾಶಗಳು ನಿಮ್ಗೆ ಬರ್ತಾ ಇರೋದ್ರಿಂದ ಅಧಿಕಾರ, ಗೌರವ, ಪೊಸಿಷನ್ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಇರುತ್ತೆ. ದೇವ್ರು ನಿಮ್ ಪಕ್ಕದಲ್ಲೇ ಇದ್ದಾನೇನೋ ಅನ್ನೋ ತರ ಫೀಲ್ ಆಗುತ್ತೆ ಅಂತ ಹೇಳ್ಬಹುದು. ಯಾರೆಲ್ಲ ನಿಮ್ಮನ್ನ ನೋಡಿ ಆಳಿಸಿದ್ರು, ಯಾರೆಲ್ಲ ನಿಮ್ಮನ್ನ ನೋಡಿ ಬಹಳ ಹಾಸ್ಯಾಸ್ಪದವಾಗಿ ನಕ್ಕಿದ್ರು, ಈಗ ಅವರೇ ಬಾಯಿ ಮುಚ್ಕೊಂಡು ಕೂರ್ತಕ್ಕಂಥ ಸಮಯ ಇದು ಅಂತ ಹೇಳಬಹುದು. ಈ ರಾಶಿಯವರಿಗೆ ಅಂದ್ರೆ ವೃಷಭ ರಾಶಿಯವರಿಗೆ ಇನ್ಮುಂದೆ ಶುಭ ಫಲಗಳು ಶುರುವಾಗ್ತಿರೋದ್ರಿಂದ ಈ ರಾಶಿಯವರು ಮುಟ್ಟಿದ್ದೆಲ್ಲವೂ ಕೂಡ ಹೊನ್ನಾಗ್ತಾ ಹೋಗುತ್ತೆ. ಏನೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಇವರು ಸಾಕಷ್ಟು ಸಿಹಿ ಸುದ್ದಿಯನ್ನ ಕೇಳ್ತಾರೆ. ಇವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ನೆಮ್ಮದಿಯನ್ನ ತಂದ್ಕೊಡುತ್ತೆ. ಜೊತೆಗೆ ಇವರು ಅನುಭವಿಸಿದಂತಹ ಒಂದಷ್ಟು ಕಷ್ಟ ನಷ್ಟಗಳು ದೂರವಾಗುತ್ತೆ. ಗ್ರಹಗಳ ಅಧಿಪತಿ ಶುಕ್ರನ ಪ್ರಭಾವ ಇವರ ಮೇಲೆ ಇರೋದ್ರಿಂದ, ಶುಕ್ರನ ನೆರಳು ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ನೀವು ಪ್ರಬಲ ರಾಜಯೋಗಿಗಳಂತೆ ಜೀವನವನ್ನ ನಡೆಸ್ತೀರಾ. ಹೀಗಾಗಿ ಸಕಾರಾತ್ಮಕ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ದಾಂಪತ್ಯ ಜೀವನದಲ್ಲಿ ಸಂತೋಷ ಇರಲಿದ್ದು, ರಾಜಕೀಯ ಮತ್ತು ಸರ್ಕಾರಿ ಸಂಬಂಧಿತ ಉದ್ಯೋಗದಲ್ಲಿರ್ತಕ್ಕಂಥವರು ಗಮನಾರ್ಹ ಪ್ರಯೋಜನಗಳನ್ನ ಕಂಡುಕೊಳ್ತಾರೆ. ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿ ಇರಲಿದ್ದು, ಅನೇಕ ಒಳ್ಳೆಯ ಸುದ್ದಿಗಳನ್ನ ಕೇಳ್ತೀರಾ. ಕೆಲಸದಲ್ಲಿ ನಿಮ್ಮ ಸ್ಥಾನ ಬಲಗೊಳ್ಳುತ್ತೆ. ರಾಜಯೋಗ ಉಂಟಾಗ್ತಿರೋದ್ರಿಂದ ಆದಾಯದಲ್ಲಿ ಉತ್ತಮ ಹೆಚ್ಚಳವಾಗ್ತಾ ಹೋಗುತ್ತೆ. ಇನ್ನು ನಿಮ್ಗೆ ಆತ್ಮವಿಶ್ವಾಸ ಹೆಚ್ಚಿಗೆ ಆಗೋದ್ರಿಂದ ಸಮಾಜದಲ್ಲಿ ಗೌರವ ಹೆಚ್ಚಾಗ್ತಾ ಹೋಗುತ್ತೆ. ದಾಂಪತ್ಯ ಜೀವನದಲ್ಲಿ ಸಂತಸ ಇರಲಿದ್ದು, ದಂಪತಿಗಳ ನಡುವಿನ ಪ್ರೀತಿ ಹೆಚ್ಚಾಗಿ ಕೆಲಸ ಮಾಡೋರಿಗೆ ಬಡ್ತಿ ಮತ್ತು ಸಂಬಳ ಸಿಗುವ ಸಾಧ್ಯತೆ ಕೂಡ ಗೋಚರವಾಗ್ತಾ ಇದೆ. ಹೀಗಾಗಿ ನೀವು ಈ ಒಂದು ಸಂದರ್ಭದಲ್ಲಿ ಏನ್ ಅನ್ಕೊಳ್ತೀರೋ, ಅದಕ್ಕೆ ಎಷ್ಟು ಎಫರ್ಟ್ ಹಾಕ್ತಿರೋ ಅಷ್ಟು ಲಾಭ ಇದೆ. ನಿಮ್ಮ ಸಂಪತ್ತಿನಲ್ಲಿ ಭಾರಿ ಏರಿಕೆ ಆಗ್ತಾ ಹೋಗುತ್ತೆ. ಉನ್ನತಾಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ನಿಮ್ಗೆ ಸಿಗೋದ್ರಿಂದ ನೀವು ಆದಾಯದಲ್ಲಿ ಅಗಾಧವಾದ ಏರಿಕೆಯನ್ನ ಕಾಣ್ತೀರಾ. ಹೊಸ ಕೆಲಸವನ್ನ ಪ್ರಾರಂಭಿಸಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಪ್ರಾರಂಭಿಸಿ. ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದಂತಹ ಹಣ ಈ ಸಂದರ್ಭದಲ್ಲಿ ಮರಳಿ ನಿಮ್ಮ ಕೈ ಸೇರುತ್ತೆ. ವ್ಯವಹಾರದಲ್ಲಿ ದೊಡ್ಡ ಹೂಡಿಕೆ ಯಶಸ್ಸನ್ನ ತಂದುಕೊಡುತ್ತೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ. ನೀವು ಹೊಸ ಕೆಲಸವನ್ನ ಪ್ರಾರಂಭ ಮಾಡ್ತೀರಾ. ಹೀಗಾಗಿ ಈ ಒಂದು ಸಂದರ್ಭ ಸುಲಲಿತವಾದಂತಹ, ಬಹಳ ಸ್ಪಷ್ಟ ಯಶಸ್ಸನ್ನು ತಂದುಕೊಡ್ತಕ್ಕಂಥ ಸಂದರ್ಭವಾಗಿದೆ. ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಕೂಡ ಇದೆ. ಪೂರ್ವಜರ ಆಸ್ತಿಯಿಂದ ನಿಮಗೆ ಲಾಭ ಆಗುತ್ತೆ. ಭೌತಿಕ ಸೌಕರ್ಯಗಳಲ್ಲಿ ಹೆಚ್ಚಳ ಸಿಗುತ್ತೆ. ನೀವು ರಿಯಲ್ ಎಸ್ಟೇಟ್ ಅಥವಾ ವೈದ್ಯಕೀಯ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ರೆ ಈ ಸಮಯ ನಿಮಗೆ ತುಂಬಾ ಪ್ರಯೋಜನಕಾರಿಯಾಗುತ್ತೆ. ವ್ಯವಹಾರದಲ್ಲಿ ನೀವು ಭಾರಿ ಲಾಭವನ್ನ ಗಳಿಸ್ತೀರಾ. ಹೊಸ ಕೆಲಸಗಳು ಪ್ರಾರಂಭವಾಗೋದ್ರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಗೆ ಪ್ರಯೋಜನ ನೀಡುವ ಹೊಸ ಜನರ ಸಂಪರ್ಕ ಸಿಗುತ್ತೆ. ಹಳೆಯ ಸಾಲದಿಂದ ನಿಮ್ಗೆ ಪರಿಹಾರ ಕೂಡ ಕಾಣ್ತೀರಾ. ಬಾಕಿ ಇರ್ತಕ್ಕಂಥ ಕೆಲಸಗಳು ಪೂರ್ಣಗೊಂಡು ಈಡೇರದ ಆಸೆಗಳು ಈ ಸಂದರ್ಭದಲ್ಲಿ ಈಡೇರುತ್ತೆ. ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿದ್ದು, ಷೇರು ಮಾರುಕಟ್ಟೆಯಿಂದ ಉತ್ತಮ ಲಾಭ ಗಳಿಸ್ತೀರಾ. ಕಚೇರಿಯಲ್ಲಿ ನಿಮ್ಮ ವಿಶ್ವಾಸಾರ್ಹತೆ ಬಲಗೊಳ್ಳುತ್ತೆ. ವಾಹನ ಅಥವಾ ಮನೆ ಖರೀದಿಸುವ ಯೋಗ ಕೂಡ ದಟ್ಟವಾಗಿದೆ. ಕೆಲಸಗಳಲ್ಲಿ ಉತ್ತಮ ಯಶಸ್ಸನ್ನ ಪಡೆಯೋದ್ರಿಂದ ಹೊಸ ಕೆಲಸವನ್ನ ಪ್ರಾರಂಭಿಸಲಿಕ್ಕೆ ಇದು ಅತ್ಯುತ್ತಮ ಸಮಯವಾಗಿದೆ ಅಂತ ಹೇಳಬಹುದು. ಏನು ಮದುವೆ ಆಗಿಲ್ಲ ಅನ್ನೋರಿಗೆ ಈ ಒಂದು ಸಂದರ್ಭದಲ್ಲಿ ಗುರುಬಲ ಚೆನ್ನಾಗಿರೋದ್ರಿಂದ, ಶುಕ್ರನ ಒಂದು ಬೆಂಬಲ ಇರೋದ್ರಿಂದ ಸಾಕಷ್ಟು ನೆಮ್ಮದಿಯುತ ಜೀವನ ನಡೆಸಲಿಕ್ಕೆ, ಉತ್ತಮ ಸಂಗಾತಿಯ ಆಯ್ಕೆ ಮಾಡಿಕೊಳ್ಳಿಕ್ಕೆ ಇದು ಒಳ್ಳೆಯ ಸಂದರ್ಭ ಅಂತ ಹೇಳಬಹುದು. ಸಾಧ್ಯವಾದಷ್ಟು ನೀವು ವರಿಸಿದ ಹುಡುಗಿ ಅಥವಾ ಹುಡುಗನನ್ನೇ ನಿಮ್ಮ ಬಾಳ ಸಂಗಾತಿಯಾಗಿ ಪಡ್ಕೊಳ್ತೀರಾ. ಇದಕ್ಕೆ ಮನೆಯವರ ಒಪ್ಪಿಗೆ ಕೂಡ ಸಿಗುತ್ತೆ.
ಚಿನ್ನ, ವಸ್ತು, ಸೌಲಭ್ಯಗಳು, ಆಭರಣಗಳು ಮತ್ತು ಆಭರಣಗಳಲ್ಲಿ ಹೆಚ್ಚಳವನ್ನ ಕಾಣ್ತೀರಾ. ಮನೆ ಅಥವಾ ವಾಹನವನ್ನ ಖರೀದಿಸುವ ಅವಕಾಶ ಇರೋದ್ರಿಂದ ಹೊಸ ಮತ್ತು ಸ್ಥಿರ ಆಸ್ತಿಗಳಲ್ಲಿ ಹೂಡಿಕೆ ಮಾಡಿದ್ರೆ ಒಳಿತು. ಆರ್ಥಿಕವಾಗಿ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ. ನಿಮಗೆ ಹಠಾತ್ ಹಣದ ಒಳಹರಿವು ಇರೋದ್ರಿಂದ ಕುಟುಂಬ ಜೀವನವು ಸಮೃದ್ಧವಾಗಿರುತ್ತೆ. ತಾಯಿಯ ಸಂಬಂಧಿಕರೊಂದಿಗಿನ ಬಾಂಧವ್ಯ ಬಲಗೊಳ್ತಾ ಹೋಗುತ್ತೆ. ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಉತ್ತಮ ಫಲಿತಾಂಶಗಳು ಸಿಗುತ್ತೆ. ಬಹಳ ದಿನಗಳಿಂದ ನಿಮ್ಮನ್ನ ಕಾಡ್ತಿದ್ದ ಸಮಸ್ಯೆಗಳಿಗೆ ಪರಿಹಾರ ಸಿಗೋದ್ರಿಂದ ಆರ್ಥಿಕ ಬಿಕ್ಕಟ್ಟು ಬಗೆಹರಿಯುತ್ತೆ. ಹಠಾತ್ ಹಣದ ಒಳಹರಿವು ಉಂಟಾಗುತ್ತೆ. ಇದರಿಂದಾಗಿ ಹಳೆಯ ಸಾಲಗಳನ್ನ ತೀರಿಸುವ ಮೂಲಕ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಹೇಳಬಹುದು. ಹಣ ಅಥವಾ ಆಸ್ತಿಗಳು ಸಿಗುವ ಸಾಧ್ಯತೆ ಇದ್ದು ನಿಮ್ಮ ಮಾತು ಸಮಾಜದಲ್ಲಿ ಮೌಲ್ಯವನ್ನ ಪಡ್ಕೊಳ್ಳುತ್ತೆ. ವೃತ್ತಿ ಜೀವನದಲ್ಲಿ ಪ್ರಗತಿ ಇರಲಿದೆ. ಶಿಕ್ಷಣ, ಮಾಧ್ಯಮ, ಮಾರಾಟ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರ್ತಕ್ಕಂಥವರು ಪ್ರಗತಿಯನ್ನ ಕಾಣ್ತಾರೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆಯಾಗಿ ಧೈರ್ಯ ದ್ವಿಗುಣಗೊಳ್ಳುತ್ತೆ. ಸಮಾಜದಲ್ಲಿ ಗೌರವ ಹೆಚ್ಚಾಗ್ತಾ ಹೋಗುತ್ತೆ. ವೈವಾಹಿಕ ಜೀವನ ಆಹ್ಲಾದಕರವಾಗಿರುತ್ತೆ. ವ್ಯಾಪಾರ ಮತ್ತು ವೃತ್ತಿಯಲ್ಲಿ ಲಾಭ ಸಿಗುತ್ತೆ. ವಿವಾಹಿತರಿಗೆ ಜೀವನವು ಸಂತೋಷದಾಯಕವಾಗಿರುತ್ತೆ. ವ್ಯವಹಾರದಲ್ಲಿರೋರಿಗೆ ಪ್ರಗತಿಗೆ ಹಲವು ಅವಕಾಶಗಳು ಸಿಗುತ್ತೆ. ಹೊಸ ಒಪ್ಪಂದಗಳು ಅಥವಾ ಆದೇಶಗಳು ಕೈಗೆ ಸಿಗುವ ಸಾಧ್ಯತೆ ಇದೆ. ದೀರ್ಘಕಾಲದ ಹೋರಾಟಗಳು ಕೊನೆಗೊಳ್ಳುತ್ತೆ ಅಂತ ಹೇಳಬಹುದು. ಮಕ್ಕಳಿಂದಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಭಾರಿ ಸಿಹಿ ಸುದ್ದಿಯನ್ನ ಕೇಳ್ತೀರಾ. ಜೊತೆಗೆ ನಿಮ್ಮ ಜೀವನದ ಸರ್ವ ಸಂತೋಷವು ಇನ್ನು ಮುಂದೆ ಆರಂಭವಾಗುತ್ತೆ. ಶುಭ ಮತ್ತು ಅದೃಷ್ಟಕರವಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ನಿಮ್ಮ ಪ್ರಯತ್ನಗಳ ಸಕಾರಾತ್ಮಕ ಫಲಿತಾಂಶ ಈಗ ಸಿಗುತ್ತೆ. ಕೆಲಸದಲ್ಲಿ ಅಡ್ಡಿ ಆತಂಕಗಳು ದೂರವಾಗುತ್ತೆ. ಕುಟುಂಬ ಸದಸ್ಯರೊಂದಿಗಿನ ಭಿನ್ನಾಭಿಪ್ರಾಯಗಳು ಕೊನೆಗೊಳ್ಳುತ್ತೆ. ಅವರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯಲು ಅವಕಾಶ ಸಿಗುತ್ತೆ. ವೃತ್ತಿ ವ್ಯವಹಾರದಲ್ಲಿ ಶುಭ ಫಲಗಳು ಹೆಚ್ಚಾಗಲಿದ್ದು ವ್ಯವಹಾರ ಸಂಬಂಧಿತ ಪ್ರಯಾಣ ಲಾಭದಾಯಕವಾಗಿರುತ್ತೆ. ನಿಮ್ಮ ಯೋಜಿತ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದರಿಂದ ನಿರೀಕ್ಷಿತ ಆರ್ಥಿಕ ಪ್ರಯೋಜನಗಳನ್ನು ಪಡೆದುಕೊಳ್ತೀರಾ. ಈ ಸಮಯವು ವೃತ್ತಿ, ವ್ಯವಹಾರ ಮತ್ತು ಆರ್ಥಿಕ ದೃಷ್ಟಿಕೋನದಿಂದ ಶುಭಕರವಾಗಿದೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಿರೋದ್ರಿಂದ ಸಾಲಬಾಧೆಯಿಂದ ಪರಿಹಾರ ಕಂಡುಕೊಳ್ತೀರಾ. ವೈವಾಹಿಕ ಸಂಬಂಧ ಸಿಹಿಯಾಗಿರುತ್ತೆ. ಕುಟುಂಬ ಸದಸ್ಯರೊಂದಿಗಿನ ದೂರದ ಪ್ರಯಾಣ ಕೈಗೊಳ್ಳುವ ಸಂಭವ ಇರೋದ್ರಿಂದ ಅತ್ಯಂತ ಮಂಗಳಕರ ಸಮಯ ಇದಾಗಿದೆ. ಇನ್ನು ನೀವು ಕೆಲಸದ ಹೊರೆ ನಿಮ್ಮನ್ನ ಆತಂಕಕ್ಕೆ ಒಳಪಡಿಸುವ ಸಾಧ್ಯತೆ ಇರೋದ್ರಿಂದ ಎಲ್ಲವನ್ನ ಕೂಡ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ, ವ್ಯವಹಾರದಲ್ಲಿ ಜಾಗರೂಕರಾಗಿರ್ತಕ್ಕಂಥ ತಾಳ್ಮೆಯನ್ನು ನೀವು ಬೆಳೆಸ್ಕೊಳ್ಬೇಕಾಗತ್ತೆ. ಈ ಸಮಯದಲ್ಲಿ ಯಾವುದೇ ಸಂಬಂಧಗಳಲ್ಲಿ ಅಹಂಕಾರ ಅಡ್ಡಿಯಾಗದಂತೆ ನಿಗಾ ವಹಿಸಿದ್ರೆ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಕೂಡ ಸಿಗ್ತಾ ಹೋಗುತ್ತೆ. ಒಟ್ನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಮ ಮಾತು ನಿಮ್ಮ ಒಂದಷ್ಟು ಸಮಸ್ಯೆಗಳಿಗೆ ಮೂಲ ಕಾರಣ ಆಗಿರುತ್ತೆ. ಹೀಗಾಗಿ ಏನೇ ಮಾತನಾಡಬೇಕಾದ್ರೂ ಕೂಡ ಆಲೋಚನೆಗಳನ್ನ ಮಾಡಿ ಮಾತನಾಡಿ, ಇಲ್ಲಾಂದ್ರೆ ಸಮಸ್ಯೆಗಳು ಮತ್ತಷ್ಟು ಉಲ್ಬಣಗೊಳ್ಳುವ ಸಾಧ್ಯತೆ ಇದೆ. ಒಟ್ಟಾರೆ ಇಷ್ಟು ದಿನ ಏನೆಲ್ಲ ಸಮಸ್ಯೆಗಳನ್ನ, ಏನೆಲ್ಲ ತಾಪತ್ರೆಗಳನ್ನ ಅನುಭವಿಸಿದ್ರಿಯಲ್ಲ, ಅದೆಲ್ಲವೂ ಕೂಡ ದೂರವಾಗಿ ಶತ್ರುಗಳೇ ಯಪ್ಪ ಇವನ ಅಂತ ಅನ್ಬೇಕು, ಆ ರೀತಿ ನೀವು ಬೆಳೆದ್ ನಿಲ್ತೀರಾ. ಯಾಕಂತಂದ್ರೆ ದೇವರ ಅನುಗ್ರಹ, ಆಶೀರ್ವಾದ ಯಾರ ಮೇಲಿರುತ್ತೋ ಅವ್ರು ನೆಮ್ಮದಿಯಾಗಿ ರಾಯಲ್ ಲೈಫ್ ಅನ್ನ ಲೀಡ್ ಮಾಡ್ತಾರೆ. ಹೊಸ ಅವಕಾಶಗಳೇ ನಿಮ್ಮನ್ನ ಹುಡುಕ್ ಬರ್ತಿರೋದ್ರಿಂದ ಅಧಿಕಾರಕ್ಕೆ, ಗೌರವಕ್ಕೆ, ಪೊಸಿಷನ್ಗೆ ಯಾವುದಕ್ಕೂ ಕೂಡ ಯಾವುದೇ ತೊಂದರೆಗಳು ಆಗೋದಿಲ್ಲ, ಯಾವುದೇ ಕೊರತೆಗಳು ಆಗೋದಿಲ್ಲ. ಜನ ನಿಮ್ಮ ಬಗ್ಗೆ ಮಾತನಾಡೋ ಟೈಮ್ ಶುರುವಾಗ್ತದೆ ಅಂತ ಹೇಳಬಹುದು. ಸೊ ನೀವು ಕೂಡ ವೃಷಭ ರಾಶಿಯವರಾಗಿದ್ರೆ ನಿಮ್ಮ ರಾಶಿಯ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು.